ಅದೇ ಆ ಪರ್ಟಿಕ್ಯುಲರ್ ಅರ್ಥಾಯತ ಜಗಳ ನೋಡುವಾಗ ಇದು ಪಾಪದ ಜನ ನಮ್ಮ ಧನರಾಜ್ ಯಾಕೆ ಮಾರೆ ಸುಮ್ಮನೆ ಅವ್ರ ಮೇಲೆ ಹೋಗ್ತಾ ಇದ್ದಾರೆ ಅಂತ ಅನ್ಸಿದೆ ಆ್ಯಕ್ಚುಲಿ ಹೊರಗಡೆ ನೋಡಿದವ್ರಿಗೆ. ಪ್ಲಸ್ ಜೋಡಿ ಟಾಸ್ಕಲ್ಲಿ ಕಂಪ್ಯಾಟಿಬಿಲಿಟಿ ಅಷ್ಟು ಬರಲಿಲ್ಲ ಅಂತ ನೀವೇ ಹೇಳ್ಕೊಂಡ್ರಲ್ಲ ಕಳಪೆ ಕೊಡುವಾಗ. ಬಟ್ ಹೊರಗಡೆ ಅದೇ ಆಲ್ರೆಡಿ ಒಂದು ವೆಬ್ ಸೀರೀಸ್ ಮಾಡಿದ್ರು, ಅದು ಕೂಡ ಆಮೇಲೆ ಪಾಪಪ್ ಆಯಿತು. ಅಂದರೆ ಅದ್ರ ಬಗ್ಗೆ ಇವರು ಡಿಸ್ಕಸ್ಸೇ ಮಾಡಿಲ್ವಲ್ಲ ಯಾವತ್ತು ಮನೆ ಒಳಗಡೆ. ಅಂದರೆ ಅಪರಿಚಿತರ ಥರನೇ ಇದ್ದಾರೆ ಅಂತ. ಆ ಫುಟೇಜ್ ತೋರಿಸಿಲ್ವ ಇಲ್ಲ ನಮಗೆ ಗೊತ್ತಿಲ್ಲ. ಅಪರಿಚಿತರ ಥರನೇ ಇದ್ದಾರಲ್ಲ, ಹೆಂಗಿದು? ಇದೇ ಬಿಗ್ ಬಾಸ್ ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೆ ಒಂದೇ ದಿವಸ ಆ ವೆಬ್ ಸೀರೀಸ್ ಅಲ್ಲಿ ಅಷ್ಟೇ. ಅದು ಬಿಟ್ಟು ಅವ್ರ ಜೊತೆ ನನಗೆ ಯಾವ್ದೇ ರೀತಿಯಾದ ಒಡನಾಟ ಇಲ್ಲ, ಯಾವ್ದೇ ರೀತಿಯಾದ ಮಾತುಕತೆ ಇರ್ಲಿಲ್ಲ. ಸೊ ಬಿಗ್ ಬಾಸ್ ಮನೆಗೆ ಬಂದಾಗ ನೀವ್ ನೋಡಿದಾಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಇನಿಷಿಯಲ್ ಡೇಸ್ ಅಲ್ಲಿ ಗೌತಮಿ ಮತ್ತೆ ಮಂಜಣ್ಣನ ಜೊತೆನೆ ಜಾಸ್ತಿ ಸಮಯ ಕಳೀತಾ ಇದ್ದೆ. ನನಗೆ ಮತ್ತೆ ಇವ್ರಿಗೆ ಧನರಾಜ್ ಅವ್ರಿಗೆ ಒಂದು ಕ್ಯಾಪ್ಟನ್ಸಿ ವಿಚಾರಕ್ಕೆ ಫೋಟೋ ತೆಗೆದು ಇಡೋ ವಿಚಾರದಲ್ಲಿ ಒಂದು ಮಾತು ಮನಸ್ತಾಪ ಆಗಿರುತ್ತೆ. ಅದಾದ್ಮೇಲೆ ಬಿಗ್ ಬಾಸ್ ನಮ್ಮಿಬ್ಬರನ್ನ ಜೋಡಿ ಮಾಡೋದು. ಸೊ ಅಲ್ಲಿ ಅಷ್ಟೇ ನಮಗೆ ಇದಿದ್ದೇ ಹೊರತು ನನಗೆ ಆಚೆ ಧನರಾಜ್ ಅವ್ರು ನನಗೆ ಪರಿಚಯನೇ ಇಲ್ಲ. ಅಷ್ಟೇ ಒನ್ ಡೇ ಮಾತು. ಒನ್ ಡೇ ಶೂಟ್ ಬಟ್ ಅದ್ರ ಬಗ್ಗೆ ಅಂದ್ರೆ ಡಿಸ್ಕಷನ್ ಏನು ಬರ್ಲಿಲ್ವಲ್ಲ ಮಾತು ಅನ್ನೋ ತರ. ಇಲ್ಲ, ನಾವು ಮಾತಾಡಿದೀವಿ. ಅದನ್ನ ತೋರಿಸಿಲ್ಲ ಮೋಸ್ಟ್ಲಿ ನಮಗೆ. ಮೇ ಬಿ ತೋರಿಸಿಲ್ಲ, ಅದು ನಾವು ಮಾತಾಡಿದೀವಿ.